ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತಿಂಡಿಗೆ ಪೂರಿ ಮತ್ತು ಸಾಗು ಮಾಡ್ತಾಯಿದ್ದೀನಿ. ಇವಾಗ ಪೂರಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ. ನಾನಿಲ್ಲಿ ನನಗೆ ಬೇಕಾಗಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ ಸಕ್ಕರೆ, ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಅದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ತುಂಬ ತೆಳ್ಳಗೆ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರಲ್ಲ ಪೂರಿ. ಚಪಾತಿ ಅದಕ್ಕೆ ಸ್ವಲ್ಪ ಮೀಡಿಯಮಾಗಿ ಕಲಿಸ್ಕೋಬೇಕು. ಒಂದೇ ಸತಿ ನೀರು ಹಾಕೋಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದ್ರ ಜೊತೆಗೆ ಚಿರೋಟಿ ರವೆ ಅದೆಲ್ಲನೂ ಆ್ಯಡ್ ಮಾಡ್ಕೋಬೋದು. ಆದರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇಡೋಕ್ಕೆ. ನನಗೆ ಇಲ್ಲಿ ಟೈಮ್ ಇಲ್ಲ, ಅದಕ್ಕೆ ನಾನು ಬರೀ ಹಿಟ್ಟನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ, ಕಲಸಾಗಿದೆ. ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿದಿಸ್ಕೋಬೇಕು. ಮಿದಿಸಾಗಿದೆ. ಈಗ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ 1 ಅವರ್ ಹಾಫ್ ಆನ್ ಅವರು ಮುಚ್ಚಿಡೋಣ. ಈಗ ಸಾಗು ಮಾಡೋಣ. ನಾನಿಲ್ಲಿ ಕಡಲೆಕಾಳು ಮತ್ತು ಬಟಾಣಿ ತಗೊಂಡು ಮೊಳಕೆ ಬರೆಸ್ಕೊಂಡಿದ್ದೀನಿ. ಇದನ್ನ ಇವಾಗ ಒಂದು ಕುಕ್ಕರ್ಗೆ ಹಾಕಿ 2 ವಿಷಲ್ ಹೊಡೆಸ್ಕೊತೀನಿ. ಕುಕ್ಕರ್ಗೆ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ 2 ವಿಷಲ್ ಹೊಡೆಸ್ಕೊತೀನಿ. ಮಸಾಲೆ ರುಬ್ಕೊಳ್ಳೋಣ. ಸ್ವಲ್ಪ ಪುದೀನ, ಕೊತ್ತಂಬರಿ, ಕಾಯಿ ತುರಿ, ಶುಂಠಿ 1 ಇಂಚು, ಒಂದು 10 ಎಸಳಷ್ಟು ಬೆಳ್ಳುಳ್ಳಿ, ಚಕ್ಕೆ ಮತ್ತು ಲವಂಗ, ಒಂದು 6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನನಗೆ ಖಾರ ಜಾಸ್ತಿ ಬೇಡ, ಅದಕ್ಕೆ ಕಡಿಮೆ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕಂದರೆ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಇದು ಬೆಂದಿದೆ. ಇವಾಗ ನಾವು ಕ್ಯಾರೆಟು, ಆಲೂಗಡ್ಡೆ, ಕ್ಯಾಪ್ಸಿಕಮ್ ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಇದರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಒಂದು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸೋಣ. ಮೊದಲೇ ಉಪ್ಪು ಹಾಕಿರೋದ್ರಿಂದ ಈಗ ಮತ್ತೆ ಉಪ್ಪು ಹಾಕೋದು ಬೇಡ. ಒಗ್ಗರಣೆ ಹಾಕೊಳ್ಳೋಣ. ಸಾಸಿವೆ ಹಾಕಿ, ಈರುಳ್ಳಿ ಹಾಕಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೀವು ಪೂರಿ ಮಾಡ್ತಾಯಿರ್ತೀರ, ಆದರೆ ಬಿಗಿನರ್ಸ್ಗೆ ಈ ಥರ ಮಾಡಿದ್ರೆ ತುಂಬ ಈಸಿಯಾಗಿ ಬೇಗ ಕಲ್ತ್ಕೋಬೋದು. ನಾನು ಮಾಡ್ತಿರೋ ರೀತಿ ನೀವು ಮಾಡಿ ನೋಡಿ. ಈಗ ಬೆಂದಿರೋದು ತರಕಾರಿ, ಕಾಳು ಎಲ್ಲನೂ ಹಾಕಿ ನಾವು ರುಬ್ಕೊಂಡಿದ್ದ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನು ಕಡಲೆ ಹಿಟ್ಟು ತಗೊಂಡು ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇದು ಕುದಿ ಭಾಗ ಹಾಕಬೇಕು. ಇವಾಗ ಹಾಕ್ತಾಯಿದ್ದೀನಿ ನಾನು. ನೋಡಿ ಯಾವ ಥರ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ನಿಮ್ಮನೇಲೂ ಮಾಡಿ ನೋಡಿ. ಈಗ ಪೂರಿನ ಲಟ್ಸ್ಕೊಳ್ಳೋಣ. ನೋಡಿ, ಈ ಥರ ಬಂದಿದೆ. ಇದನ್ನು ಸ್ವಲ್ಪ ಮಿದಿಸ್ಕೋಬೇಕು ಚೆನ್ನಾಗಿ. ನಾನು ಇಷ್ಟು ಗಾತ್ರದ ಉಂಡೆಗಳು ಮಾಡ್ಕೊಂಡಿದ್ದೀನಿ. ಈಗ ಪೂರಿಗಳನ್ನ ಲಟ್ಟಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನಾನು ಮಾಡ್ತಿರೋ ಸ್ಟೈಲಲ್ಲೂ ಒಮ್ಮೆ ಮಾಡಿ ನೋಡಿ. ಎಣ್ಣೆ ಹಾಕಿ ಈಗ ಪೂರಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಯಾವ ಥರ ಹೋಗ್ತಾ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಚೆನ್ನಾಗಿದ್ರೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.